ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದರೆ ಗುರುವಾರ. ಇವತ್ತೇನು ಗೊತ್ತಾ, ತುಂಬಾ ಫಂಕ್ಷನ್ಸ್ಗಳಿದೆ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬೇಕಲ್ಲ, ಹಾಗೆ ಒಂದು ಕಂಟೆಂಟ್ ಸಿಗುತ್ತೆ, ವಿಡಿಯೋ ಮಾಡೋಣ ಅಂತ ನನ್ನ ಗಂಡ ಅಂತ ಇರ್ತಾರೆ. ಕಂಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ ಅಂತ. ಇವಾಗ ಅವ್ನು ದಿಯನ್ ಸ್ನಾನ ಮಾಡ್ತಾ ಇದ್ದಾನೆ, ಹಾಗೆ ಒಂದು ಇಂಟ್ರೋ ತೊಗೊಳ್ಳೋಣ ಅಂತ ಬಂದೆ. ಈ ಬಟ್ಟೆ ಗಾಯ್ಸ್ ನನಗೆ ಆಗ್ತಾನೇ ಇದ್ದಿಲ್ಲ. ಇದು ನಮ್ಮ ಅಕ್ಕನ ಸೀಮಂತಕ್ಕೆ ನಾನು ತಗೊಂಡಿರೋ ಬಟ್ಟೆ. ಈ ಬಟ್ಟೆ ಆಗ್ತಾನೇ ಇದ್ದಿಲ್ಲ, ಬಟ್ ಇವಾಗ ನನಗೆ ಎಷ್ಟು ಲೂಸ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಇನ್ನೂ ಒಂದು ನನಗೆ 5 to 6 kg ಇಳಿಸ್ಬೇಕು. ನನಗೆ ಇನ್ನೂ ಡಬಲ್ ಚಿನ್ ಇದೆ. ನೋಡೋಣ. ಇವಾಗ 2 months ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಮನೇಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ವಾರದಲ್ಲಿ 6 days ವರ್ಕೌಟ್ ಮಾಡ್ತಾ ಇದ್ನಾ, ಬಟ್ ಇವಾಗ ನನಗೆ 6 days ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು 4 days ಮಾಡ್ತಾ ಇದ್ದೀನಿ. ಅದನ್ನು ಸರಿ ಮಾಡ್ಕೋಬೇಕು. ಹೇಗಾದರೂ ಮಾಡಿ 1 hour ದಿನ ಕಂಟಿನ್ಯೂಸ್ ಆಗಿ ಮಾಡಿದರೆ ನಾವು ಬೇಗನೆ ವೆಯ್ಟ್ ಲಾಸ್ ಆಗ್ಬೋದು. ವೆಯ್ಟ್ ಲಾಸ್ ಮಾಡುವವರು ಆಯಿತಾ. ದಿನ ಮಾಡಬೇಕು 1 hour. ಎಲ್ಲ ನಮ್ಗೆ ಊಟ ಮಾಡೋಕ್ಕೆ ಟೈಮ್ ಇರುತ್ತೆ, ನಿದ್ದೆ ಮಾಡೋಕ್ಕೆ ಟೈಮ್ ಇರುತ್ತೆ, ಮೊಬೈಲ್ ನೋಡೋಕ್ಕೆ ಟೈಮ್ ಇರುತ್ತೆ, ವರ್ಕೌಟ್ ಮಾಡೋಕ್ಕೆ ಟೈಮ್ ಇರಲ್ಲ. 1 hour ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ನಮ್ಮ ಅಮ್ಮನ ಫ್ರೆಂಡದು ಮದುವೆದು ರಿಸೆಪ್ಷನ್ ಇದೆ, ಸೊ ಅದಕ್ಕೆ ಹೋಗೋದಿದೆ. ಇವಾಗ ಗುರುವಾರ ಅಲ್ಲ, ಗುರುವಾರ ನಾವು ಆಲ್ಮೋಸ್ಟ್ ಎಲ್ಲ ಗುರುವಾರ ರಾಯರ ಮಠಕ್ಕೆ ವಿಸಿಟ್ ಮಾಡ್ತೀವಿ. ಸೊ ಇವಾಗಲೂ ಹೋಗೋಣ ಅಂತ ನಾವು ಹೊರಟಿದ್ದೀವಿ, ರೆಡಿಯಾಗಿದ್ದೀವಿ. ನಾನು ರೆಡಿಯಾಗಿದ್ದೀನಿ, ಸ್ನಾನ ಎಲ್ಲ ಆಯಿತು. ಪವನು, ಲಿಯಾನು, ಅಪ್ಪ, ಅಮ್ಮ, ದೊಡ್ಡ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಹಾಗೆ ನಮ್ಮ ಸೈಟ್ ಹತ್ರ ಹೋಗ್ಬಿಟ್ಟು ಕೆಲಸ ಎಲ್ಲ ಏನಾಗಿದೆ ಅಂತ ನೋಡ್ಕೊಂಬರೋಣ ಅಂದ್ಕೊಂಡಿದ್ವಿ. ಬನ್ನಿ. ಇವಾಗ ಸ್ವಲ್ಪ ತುಂಬ ಬಿಸಿಲು ಇತ್ತು, ದಿಢೀರಾಗಿ ಬಿಸಿಲು ಕಮ್ಮಿ ಇತ್ತು. ನನ್ನ ಮುಖನೂ ಸ್ವಲ್ಪ ಡಲ್ ಕಾಣಿಸ್ತು. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದರು, ಇಡ್ಲಿ ಸೊಪ್ಪು. ಅದಕ್ಕೆ ನಾನು ಸ್ವಲ್ಪ ವಡೆ ಆರ್ಡ್ರ್ ಮಾಡ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಸೂಪೇ ಇರುತ್ತೆ. ಆಮೇಲೆ ಸ್ವಲ್ಪ ತಿಳಿ ಸಾರು, ಬೆಂಡೆಕಾಯಿ ಪಲ್ಯ, ಚಪಾತಿ ಮಾಡಿದ್ದಾರೆ. ಅದು ತಿಂದರೆ ರಾತ್ರಿಗೆ ರಿಸೆಪ್ಷನ್ಗೆ ಹೋಗೋದು. ಸೊ ನಾನು ಮಧ್ಯಾಹ್ನ ಊಟ ಫುಲ್ ಸ್ಕಿಪ್ ಮಾಡ್ತೀನಿ, ಬಿಕಾಸ್ ನೈಟ್ ರಿಸೆಪ್ಷನ್ ಊಟ ಇರೋದ್ರಿಂದ ಸ್ವೀಟ್ ತಿಂತೀನಲ್ಲ, ಅದಕ್ಕೋಸ್ಕರ 1 time ಸ್ಕಿಪ್ ಮಾಡೋಣ ಅಂತ ಮಧ್ಯಾಹ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. 2 hour ಆಲ್ರೆಡಿ ಮಾತಾಡಿದ್ದೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಆಗುತ್ತೋ, ಬೆಳಗ್ಗೆ ಎಲ್ಲ ಏನೆಲ್ಲ ಮಾಡಿದೆ ಅದೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಬನ್ನಿ ನೋಡೋಣ. ನೋಡಿ, ನನ್ನ ಮಗ ಎಲ್ಲ ಹರಡ್ಕೊಂಡು ಇಟ್ಟಿರೋದು ಸಮ್ಮರ್ ಕ್ಯಾಂಪ್ಗೆ. ಏನು ಮಾಡ್ತಾ ಇದ್ದೀರಾ? ಕೂಗೋ, ಸ್ವ್ಯಾನ್ ಮಾಡಮ್ಮ ಪ್ಲೀಸ್. ಕೆನ್ ಯು ಶೋ ಮಿ ಸ್ವ್ಯಾನ್? ನೀನು ಹೇಳ್ಕೊಟ್ಟಿದ್ದು ನನಗೆ. ಸರ್ಕಲ್ ಹಾಕು, ಬಾಲ ಮಾಡು, ಸರ್ಕಲ್ ಹಾಕು, ಆಮೇಲೆ ಬಾಲ ಮಾಡು. ನಾನು ಮಾಡಬೇಕಾ? ಓಕೆ, ಐ ವಿಲ್ ಆಲ್ಸೋ ಡು. ಸರ್ಕಲ್ ಹಾಕು, ಆಮೇಲೆ ಏನದು ಬಾಲ, ಅದೇನದು ತಲೆ, ಅವಂದೇ ಚೆನ್ನಾಗಾಗತ್ತೆ. ಮೂತಿ, ಕಾಲು, ಲೈಕ್ ದಿಸ್, ರೈಟ್? ಯಾರ್ದು ಇದು? ಸ್ವ್ಯಾನ್ ಇದು ಅಲ್ಲ? ಸ್ವ್ಯಾನ್ ತಾನೇ ಇದು? ಸ್ವ್ಯಾನ್. ಕಣ್ಣು. ಕುಕುಮ, ಏ ಬೇರೆ ರೈಟ್? ಏ ಸರಿಯಾಗಿ ಬರೀಯೋ. ಉಲ್ಟ ಎ. ಬಿ ಬೇರೆ? ಅದು ಸಿ. ಬಿ ಹಿಂಗೆ ಲೈನ್ ಹಾಕು, ಹಾಫ್ ಸರ್ಕಲ್, ಹಾಫ್ ಸರ್ಕಲ್. ಸಿಲ್ಲಿ ಅಂತ. ವೆರಿ ಗುಡ್. ಇವಂದೆಲ್ಲ ಉಲ್ಟಾ ಕೇಸ್, ಉಲ್ಟಾ. ವಾಟ್ ಇಸ್ ದ್ಯಾಟ್ ಕುಕ್ಕು? ನನ್ನನ್ನು ಎಕ್ಸಸೈಸ್ ಮಾಡೋಕೆ ಬಿಟ್ಟಿಲ್ಲ. ನಾನು ಎದ್ದಿಲ್ಲ, ಎದ್ದೇಳ್ಬೇಕಿತ್ತು. ನೀನು ನನ್ನ ಪಕ್ಕನೇ ಇದ್ದಲ್ಲ, ನಿಮ್ಮ ಅಪ್ಪ ಹತ್ರ ಹೋಗಿಲ್ಲ ನೀನು. ಆಟ ಆಡೋದು ಸ್ವಲ್ಪ. ವೇವ್ಸಾ? ಹೌದು. Show me. I can't see. Oh, it is waves. ಬೀಚ್ ಇದು ವೇವ್ಸ್ ಮಾಡ್ತಾ ಇದೆ. ಇದು ಕಾಣುತ್ತಾ? ಈ ಕಲರ್ ಚೆನ್ನಾಗಿದೆ ಕಣ. ಇದೆಲ್ಲಿತ್ತು? ಅದು ಆರೆಂಜ್. ಇದು ಚೆನ್ನಾಗಿದೆ. ಇದು ಮಡ್ ಕಲರ್. ನಂಗೆ ಇಷ್ಟ ಈ ಕಲರ್. ನಿಂದು ಆರೆಂಜ್. ಅದು ನನ್ನ ಕಲರ್ ನನಗಿಷ್ಟ. ಸೈಕಲ್ ವರ್ಕೌಟ್ ಮಾಡಬೇಕಿತ್ತು, ಮಾಡಿಲ್ಲ ನಾನು.
ಬನ್ನಿ ಆಮೇಲೆ ರೆಡಿ ಆಗ್ಬೇಕಾದ್ರೆ ಸಿಗೋಣ ಸಿಂಪಲ್ ಆಗಿ. ಸಾಂಗ್ ಹಾಡು ಬಾ ಇಲ್ಲಿ. ಮ್ಯೂಸಿಕ್ ಮಾಡಿ. ಸಾಂಗ್ ಹೇಳು ಡೈನೋಸರ್ ಮಾಡೆ. ಆಫ್ ಮಾಡ್ಲಾ? ಡ್ರಮ್ಮದ ಕೋಲು ಎಲ್ಲೋ ಹಾಕಿದ್ದಾನೆ, ಯಾವುದೋ ಒಂದು ಕೋಲಲ್ಲಿ ಹಾಕ್ತಾ ಇದ್ದಾನೆ. ಮಾಡ್ಕೊಂಬಂದ ಏನೋ ಇವನು ಬಟ್ಟೆ ಚೀಮಚ್ಚಿಗೆ ಅಬ್ಬ ಬಿಡಿ. ಮಾಡು ಇಲ್ಲ ದೊಡ್ಡ. ಇವಾಗ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ, ಕೃಷ್ಣ ಮಠ. ಏರ್ ಸೆಲ್ಫಿ ಮಾಡ್ಕೊಂಬಿಟ್ಟೆ. ರೆಡಿಯಾಗಿರೋದು ತ್ರಿಪುರ ಸುಂದರಿ. ಎಲ್ಲ ಸೀರೆ ಒಂದೊಂದೇ ತೆಗಿಯೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಸೂಪರಾಗಿ ಕಾಣಿಸ್ತಾ ಇದೆ. ಯಾರದು? ಯಾರೋ ಒಬ್ರು ಹುಡುಗ. ಇದರಲ್ಲಿ ಯಾನ್ ಪೀಸಾ ಮಗ ತಲೆ ಬಿಕ್ಕಳಿಕೆ. ನೀನ್ ಬೆಳಿಗ್ಗೆ ಹಿಂಗೆ ಅಮ್ಮ ಬದಲು ದೊಡ್ಡ ಅಂದಿದ್ ನನ್ನ ದೊಡ್ಡ ಹೆಂಗೆ ಹೇಳಿದ? ಸುಂದರ ಇವನು ದೊಡ್ಡ ಜೊತೆ ಎಲ್ಲದು ದೊಡ್ಡ ಬೆಚ್ಚ ಡೋಂಟ್ ಶಾಟ್ ಪಾಪ. ಏಕಾದಶಿ ಅದಕ್ಕೆ ಕ್ಲೋಸ್. ಪಟ್ಟಿ ಮೇಲೆ ಕೂತಿದ್ಯಾ ದೇವಸ್ಥಾನ ಪಟ್ಟಿ ಮೇಲೆ. ಏಕಾದಶಿ ರಜಾ ಮಠದಲ್ಲಿ ಇದ್ರೆ ಅದಕ್ಕೆ ಕ್ಲೋಸ್. ಏನ್ ಮಾಡ್ತಾ ಇದೆ ಮೇಲೆ ನಿಂತ್ಕೊಂಡು? ರೈತರ ಮಾರುಕಟ್ಟೆ. ಲಿಯಾನ್ ಪವನ್ ಎಂಟ್ರಿ. ಅಮ್ಮ ಬನ್ನಿ ಅಮ್ಮ. ಅಮ್ಮ ಮಡಿಕೆ ಎಲ್ಲ ಇದೆ ಅಮ್ಮ. ಏನೆಲ್ಲ ಇದೆ ತೋರಿಸಿ. ನೆಲ್ಲಿಕಾಯಿ ಇದೆ, ಪಾಟ್ಸ್ ಇದೆ, ದೊಡ್ಡ ಬರ್ಬೋದಿತ್ತು. ಪಾಟ್ಸ್, ಈರುಳ್ಳಿ ಎಲ್ಲ ಇದೆ. ಇದು ಸೊಪ್ಪು ಹೌದಮ್ಮ, ಸ್ವದೇಶಿ ಸೊಪ್ಪು. ವಿದೇಶಿ ನಮ್ಮ ಸ್ವದೇಶಿ. ಇದೆಂತಮ್ಮ? ಕಾಜಲ್ ಪವನ ಇದೊಂದು ತಗೊಳ್ಳ. ಹೌದಾ, ಹೊರಗಡೆ ಬಿಡ್ಬೇಕಾ? ಇದೇನು ಹೋಮ್ ಮೇಡ್ಗೆ ನೀವು ಮಾಡೋದಾ? ಟ್ರೈ ಏನಾದ್ರು ಇಷ್ಟು ಅಂತ 100 ರೂಪೀಸ್. ಸಿರಿಧಾನ್ಯ. ಚಿಕ್ಕಿ ಅಮ್ಮ ಎಲ್ಲ ಇದೆಯಮ್ಮ ಇಲ್ಲಿ. ಮನೆ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನೋಡೋಕೆ ಬಂದಿದ್ವಿ. ಹಾಗೆ ಲಿಫ್ಟದನ್ನು ಇದು ಮಾಡಿದ್ದೀವಿ, ಲಿಫ್ಟಿಗೂ ಜಾಗ ಮಾಡಿದ್ವಿ, ಬಂದು ನೋಡ್ಕೊಂಡು ಹೋಗಿ ಅಂತಂದಿದ್ರು. ಸೊ ಬಂದಿದ್ರು, ಲಿಫ್ಟಿಗೆ ಇಷ್ಟು ಜಾಗ ಅಂತ ಬಿಟ್ಟಿದ್ರು. ನಮಗೆ ಚಿಕ್ಕ ಲಿಫ್ಟ್ ಸಾಕು, ಲೈಕ್ 2 ಮೆಂಬರ್ಸ್ ಹತ್ಕೊಂಡು ಹೋಗೋಂಗೆ ಚಿಕ್ಕ ಲಿಫ್ಟ್ ನೋಡ್ತಾ ಇದ್ದೀವಿ. ನೋಡ್ಬೇಕು ಹೇಗಾಗುತ್ತೆ ಅಂತ. ಇದು ಹೊರಗಡೆಯಿಂದ ಹೀಗೆ ಕಾಣಿಸ್ತಾ ಇದೆ. ಇಷ್ಟ ಆಗಿದೆ, ಇನ್ನೂ ತುಂಬ ಕೆಲಸ ಇದೆ. 5 months ಬೇಕಂದಿದ್ದಾರೆ, ಪ್ಲಸ್ ಇಂಟೀರಿಯಲು
ಒಂದು 6 to 7 ಮಂತ್ಸ್ ಬೇಕಾಗುತ್ತೆ. ಬಟ್ ಮನೆ ನೋಡೋದು ತುಂಬ ಖುಷಿ ಆಯಿತು, ಬೇಗ ಆಗಲಿ. ನಾನು ಹಾಗೆ ಒಂದು ವಿಡಿಯೋ ಮಾಡಿದೆ, ಡಬಲ್ ಅಂತ. ಎಷ್ಟು ಬಿಸಿಲಿದೆ ಗೊತ್ತಾ. ಅದರ ಮಧ್ಯೆ ಪವನು ಲಿಯಾನ್ ಹೋಗ್ಬಿಟ್ಟು ಅವ್ರ ಕೆಲಸದವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ರು ಈ ಬಿಸಿಲಿಗೆ. ದೇವಸ್ಥಾನ ಎಷ್ಟು ಬಿಸಿಲು ಗೊತ್ತಾ. ಇವಾಗ ಜಸ್ಟ್ ರೀಚ್ ಆಗಿದ್ವಿ. ಈಗ ಅವ್ನು ಮಲಗ್ತಾನಂತೆ, ಮಲಗಿ ಆದಂತ ಊಟ ಮಾಡ್ತಾನಂತೆ. ಸೊ ಮಲಗಿಸಿ ಅವ್ನು ಮದುವೆಗೆಲ್ಲ ರೆಡಿ ಆಗಬೇಕು. ಮಗುಕೋಮೇಲೆ ಸ್ಲಿಪ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಪವನ್ ನನಗೆ ಊಟ ಬೆಡ್ಡಿಗೆ ತಂದ್ಕೊಟ್ಟು. ಇವಾಗ ಜಸ್ಟ್ ಮೇಕಪ್ ಹಾಕೊಂಡು ಕೂತ್ಕೊಂಡೆ. ಇದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೆ. ಸೊ ನೋಡಿ ಚೆನ್ನಾಗಾಯ್ತು. ನೋಡಿದ್ರೆ ವಿಡಿಯೋನ ಇನ್ನು ಫುಲ್ ಫೈನಲ್ ಲುಕ್ ಆದಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅದು ವಿಡಿಯೋನ ಎಂಡ್ ಮಾಡಬೇಕು ನಾನು. ಓಕೆನಾ? ಸಿಂಪಲ್ ಪೀರಿಯಡ್ಸ್ ಆಯಿತು. ಇವಾಗ ಜ್ಯುವೆಲರೆಲ್ಲ ಹಾಕೊಂಡು ನನಗೆ ಸಿಗ್ತೀನಿ. ಡಾರ್ಕಲ್ಲಿ ಲಿಯಾ ಕಿನ್ನಿ ಬಂಡು ಆ ಶೂ ಅಲ್ಲಿ ಲೈಟ್ ತರಿಸ್ತೀನಿ. ಅಮ್ಮನ ರೆಡಿ ಪೈ. ಹಾಂ, ಯಾರು ಕೋಪ ಮಾಡ್ಕೊಂಡ್ರೆ? ನಾವಿವತ್ತು ಬಂದಿರೋದು ಅಮ್ಮಂದು ಕ್ಲೋಸ್ ಫ್ರೆಂಡ್ ಇದು ಮದುವೆಗೆ. ಸೊ ತುಂಬಾ ಖುಷಿ ಆಯಿತು. ಇವರೇ ನೋಡಿ ಮದುಮಗ ಮತ್ತು ಮದುಮಗಳು, ಅಮ್ಮನ ಫ್ರೆಂಡ್ ಇವರು. ಇವ್ರ ಅಕ್ಕನ ಮದುವೆಗೂ ಬಂದಿದ್ವಿ, ಇವ್ರ ಮದುವೆಗೂ ಬಂದಿದ್ದೀವಿ. ಇನ್ನು ಇವ್ರ ತಮ್ಮದು ಮದುವೆ ಇದೆ, ಅದಕ್ಕೂ ಹೋಗ್ತೀವಿ ನಾವು ರಿಸೆಪ್ಷನ್ಗೆ. ಅಮ್ಮನೂ ಅಪ್ಪನೂ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಆಮೇಲೆ ನನಗೂ ಲಿಯಾನಿಗೂ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಮದುವೆ ಮನೆಗೆ ಊಟಕ್ಕೆ ಹೋಗೋದು. ಆಮೇಲೆ ನಾನು ಫೈನಲ್ ಲುಕ್ ತೋರಿಸ್ತೀನಿ ನೋಡಿ. ಹಿಂಗೆ ಬಂದಿತ್ತು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.